ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿನ್ನೆಯಿಂದ ನೀವು ಟ್ರೈ ಮಾಡ್ತಾನೆ ಇದ್ದೀರಾ ಗೊತ್ತು, ಅಪ್ಲಿಕೇಶನ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರಿ. ಆ್ಯಂಡ್ ಕೆಲವೊಬ್ಬರು ನೋಟಿಫಿಕೇಷನ್ನೇ ಆಗಿಲ್ಲ, ಇದು ಫೇಕ್ ಅಂತ ಹೇಳ್ತಾ ಇದ್ರಿ. ಇಲ್ಲ, ಖಂಡಿತವಾಗ್ಲೂ ಆಗಿದೆ. ಬಟ್ ಸರ್ಕ್ಯುಲರ್ ಬರೋದಕ್ಕೆ ಸ್ವಲ್ಪ ತಡ ಆಯಿತು ಅಂತಲೇ ಹೇಳ್ಬೋದು. ಬನ್ನಿ ಯಾವ ರೀತಿಯಾಗಿ ಅಪ್ಲಿಕೇಶನ್ನ ಅಪ್ಲೈ ಮಾಡೋದು ನೋಡೋಣ. ಅತಿಥಿ ಉಪನ್ಯಾಸಕರ ಆಯ್ಕೆ ಆನ್ಲೈನ್ ಅರ್ಜಿ 2026-27 ನೋಡಿ, ಇಲ್ಲಿ ಏನು ನೋಡ್ತಿದ್ದೀರಲ್ವ, ನೀವು dc.karnataka.government.in ನೀವು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಈ ಪೇಜ್ ಓಪನ್ ಆಗುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲಿ ನೀವು ಬೇಕಾದರೆ ಲಾಗಿನ್ ಆಗಬಹುದು. ಇಲ್ಲೇ ನೋಡ್ತಿದ್ದೀರಲ್ವ, ಇದು ಸರ್ಕ್ಯುಲರ್ ಆಗಿರುತ್ತೆ. ಬೇಕಾದರೆ PDF ಕಂಪ್ಲೀಟಾಗಿ ಒಂದು ಸತಿ ಓದಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡೋಕ್ಕೆ ಮುಂಚೆ ಆ ಒಂದು ವಿಡಿಯೋ ನೋಡಿಬಿಟ್ಟು ನೀವೇನು ಮಾಡಿ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಯಾಕಂತಂದರೆ ಏನಾದರೂ ಮಿಸ್ಟೇಕ್ ಆದರೆ ಮತ್ತೆ ನೀವು ಪ್ರಾಬ್ಲಮ್ ಆಗುತ್ತೆ, ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ. ಇಲ್ಲೇನು ನೋಡ್ತಿದ್ದೀರಲ್ವ, ಅತಿಥಿ ಉಪನ್ಯಾಸಕರ ಆಯ್ಕೆ ಆನ್ಲೈನ್ ಅರ್ಜಿ 2026 ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಒನ್ಸ್ ಕ್ಲಿಕ್ ಮಾಡಿದ್ರೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಫ್ರೆಶ್ ಅಪ್ಲಿಕೇಶನ್ ಫಾರ್ ಓನ್ಲಿ ನ್ಯೂ ಕ್ಯಾಂಡಿಡೇಟ್ಸ್ ಅಂತ ಇದೆ. ಇನ್ ಕೇಸ್ ನೀವು ಆಲ್ರೆಡಿ ಪ್ರೀವಿಯಸ್ ಇಯರ್ ಅಂದರೆ 2025-26ನೇ ಸಾಲಿನಲ್ಲಿ ನೀವೇನಾದರೂ ಅಪ್ಲೈ ಮಾಡಿದ್ದೀರಾ ಅಂದರೆ, ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡಿದ್ದೀರಾ ಅಂದರೆ, ನೀವು ಏನು ಮಾಡ್ಬೋದು ಅಂತಂದರೆ, ನಿಮ್ಮ ಏನು ID ಇರುತ್ತಲ್ಲ, ID ಮೂಲಕ ಲಾಗಿನ್ ಆಗಿ ನೀವು ಅಪ್ಲೈ ಮಾಡಬಹುದು. ಆ್ಯಂಡ್ ಆಲ್ಸೋ ತುಂಬ ಜನ ಕ್ವೆಶನ್ಸ್ ಕೇಳ್ತಾ ಇದ್ದಿದ್ದು ಏನಂತಂದರೆ, ಇದು ಜಸ್ಟು ಸಂಸ್ಕೃತ ಮತ್ತು ಚಿತ್ರ ಇಲಾಖೆ ಕಾಲೇಜುಗಳಿಗೆ ಮಾತ್ರ ಬಿಟ್ಟಿದ್ದಾರೆ ಅಂತನೂ. ಇಲ್ಲೂ ಅಷ್ಟೇ ನೋಡಿ, ರೈಟ್ ಸೈಡ್ ಇರೋದು ಸಾಂಸ್ಕ್ರಿಟ್ ಮತ್ತು ಫೈನ್ ಆರ್ಟ್ಸ್ ಕಾಲೇಜಸ್ಗೆ, ಇಲ್ಲಿರೋದು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ಅದರ್ ಸಬ್ಜೆಕ್ಟ್ಸ್ಗೆ. ಸೊ ಇಲ್ಲಿ ಫ್ರೆಶ್ ಅಪ್ಲಿಕೇಶನ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನು ಮಾಡಬೇಕಾಗುತ್ತೆ, ಫಸ್ಟು ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ, ಇಮೇಲ್ ID ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ 10th ಏನಿರುತ್ತಲ್ವ ಮಾರ್ಕ್ಸ್ ಕಾರ್ಡು, ಅಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ. ಇಲ್ಲಿ ನಾನು ಡ್ಯೂ ಟು ಸಮ್ ಪ್ರೈವಸಿ ರೀಸನ್ ನಾನು ಯಾವುದೂ ಡೀಟೇಲ್ಸ್ನ ಫಿಲ್ ಮಾಡ್ತಾ ಇಲ್ಲ. ಯಾವ ಡೀಟೇಲ್ಸ್ ಫಿಲ್ ಮಾಡಬೇಕು ಅದನ್ನು ನಾನು ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಆದಮೇಲೆ ಅಪ್ಲಿಕೆಂಟ್ ನೇಮ್ ಅಂದರೆ ನಿಮ್ಮ ಹೆಸರನ್ನು ಹಾಕಬೇಕಾಗುತ್ತೆ. ಆಧಾರ್ ನಂಬರ್ ಆಫ್ ಅಪ್ಲಿಕೆಂಟ್, ಇಲ್ಲಿ ನಿಮ್ಮ ಆಧಾರ್ ನಂಬರು ಕಂಪ್ಲೀಟ್ ಆಧಾರ್ ನಂಬರ್ನ ಎಂಟರ್ ಮಾಡಿ. ಫಾದರ್ ನೇಮ್, ನೆಕ್ಸ್ಟ್ ನೀವು ಏನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ದಿ ಜೆಂಡರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಜನರಲ್, SC ST OBCನ. ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಎಸ್ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ನೆಕ್ಸ್ಟ್ ಇಫ್ ಯು ಆರ್ ಬಿಲಾಂಗ್ ಟು ಕಲ್ಯಾಣ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಫ್ ನಾಟ್ ರೆಸ್ಟ್ ಆಫ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಅಂತ ಇದೆ, ಸೊ ನಿಮ್ಮ ಕಂಪ್ಲೀಟ್ ಅಡ್ರೆಸ್ನ ಇಲ್ಲಿ ಟೈಪ್ ಮಾಡಿ. ನೇಮ್ ಆಫ್ ದಿ ನಾಮಿನಿ ಫಾರ್ ಇಡಿಗೊಂಟು ಸ್ಕೀಮ್. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಆದರೆ, ನಿಮ್ಮ ಒಂದು ಏನು ಸ್ಕೀಮ್ ಅಂತಂದರೆ, ಇವಾಗ ನೀವು ಯಾರನ್ನಾದರೂ ಒಬ್ಬನ ನಾಮಿನಿ ಕೊಡಬೇಕಲ್ಲ. ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ನಿಮ್ಮ ಹಸ್ಬೆಂಡ್ನ ಕೊಡ್ಬೋದು, ಇಲ್ಲಾಂದರೆ ನಿಮ್ಮ ಒಂದು ಫಾದರ್ ಮದರ್ನ ನೀವು ಏನು ಮಾಡ್ಬೋದು ಕೊಡ್ಬೋದು, ಇಲ್ಲ ಸನ್ ಡಾಟರ್ ಮಕ್ಕಳು ಇದ್ದರೆ ಅವರು ಸನ್ ಡಾಟರ್ನ ಸೆಲೆಕ್ಟ್ ಮಾಡ್ಕೊಬೋದು. ಇಫ್ ನಾಟ್ ಅದರ್ ಏನಾದರೂ ಗಾರ್ಡಿಯನ್ ಇದ್ದರೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಫಸ್ಟು ನೇಮ್ ಕೊಡಬೇಕಾಗುತ್ತೆ ನಾಮಿನಿದು. ನೆಕ್ಸ್ಟು ರಿಲೇಷನ್ಶಿಪ್ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಕಂಪ್ಲೀಟ್ ನಾಮಿನಿ ಅಡ್ರೆಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಕ್ವಾಲಿಫಿಕೇಷನ್ ಅಂತ ಬರ್ತಾ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಯಾವುದೋ ಒಂದು ಗ್ರ್ಯಾಜುಯೇಷನ್ ಇರುತ್ತೆ, ಅದನ್ನು ನೀವು ಏನು ಮಾಡಬೇಕಾಗತ್ತೆ, ಎಂಟರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ನಿಮ್ಮ ಒಂದು ಸ್ಪೆಷಲೈಸೇಷನ್ ಏನಾದರೂ ಇಲ್ಲಿ ಮೆನ್ಷನ್ ಮಾಡೋಕ್ಕಾಗಿಲ್ಲ ಅಂದರೆ ಇಲ್ಲೂ ಸಹ ಮೆನ್ಷನ್ ಮಾಡಬೇಕಾಗುತ್ತೆ. ಕಂಪ್ಯೂಟರ್ ಸೈನ್ಸ್ ಇದ್ದರೆ ಕಂಪ್ಯೂಟರ್ ಸೈನ್ಸ್ ಅಂತ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟು ಇಲ್ಲೇನು ನೀವು ಎಂಟರ್ ಮಾಡಬೇಕಂತಂದರೆ, ಇದು ಒಂದು ಕಮೆಂಟ್ ಆಲ್ರೆಡಿ ಬಂದಿತ್ತು, ಏನು ನಿಮ್ಮ ಟೋಟಲ್ ಮಾರ್ಕ್ಸ್ ಏನಿದೆ ಅಲ್ವಾ, ಟೋಟಲ್ ಮಾರ್ಕ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಅಂದರೆ ಬರೀ 1 ಸೆಮಿಸ್ಟರ್ ಅಲ್ಲ, ಇನ್ಕ್ಲೂಡಿಂಗ್ 4 ಸೆಮಿಸ್ಟರ್ ಏನು ಮಾರ್ಕ್ಸ್ ಇರುತ್ತಲ್ವ, 4 ಸೆಮಿಸ್ಟರ್ ಮಾರ್ಕ್ಸ್ನೂ ಸಹ ನೀವು ಎಂಟರ್ ಮಾಡಬೇಕಾಗತ್ತೆ. ನಿಮಗೆ 6 ಸೆಮಿಸ್ಟರ್ ಇದ್ದರೆ 6 ಸೆಮಿಸ್ಟರ್ ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಫಸ್ಟು ನೀವು ಏನು ಮಾಡಬೇಕಾಗುತ್ತೆ ಇಲ್ಲಿ ಅಂತಂದರೆ, ನೀವು ಎಷ್ಟು ಮಾರ್ಕ್ಸು ಸ್ಕೋರ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ 300ಗೆ ನಿಮ್ಮ ಒಂದು ಟೋಟಲ್ ಮಾರ್ಕ್ಸ್ ಇದ್ದರೆ ನೀವು 2580 ಏನಾದರೂ ಸ್ಕೋರ್ ಮಾಡಿದರೆ ಇಲ್ಲಿ 2580 ಅಂತ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲೇನು ಮಾಡಬೇಕಾಗುತ್ತೆ ಅಂದರೆ 3000 ಅಂತ ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೆಲೆಕ್ಟ್ ದ ಇಯರ್ ಆಫ್ ಪಾಸಿಂಗ್ ಅಂತ ಏನು ಮಾಡಬೇಕಾಗುತ್ತೆ, ಇಲ್ಲಿ ಎಂಟರ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಮೆನ್ಷನ್ ಮಾಡಿ ತೋರಿಸ್ತೀನಿ. ಇಲ್ಲಿ 2600 ನೀವು ಸ್ಕೋರ್ ಆಗಿರುತ್ತೆ.
3000 ಏನಾಗಿರುತ್ತೆ ಟೋಟಲ್ ಮಾರ್ಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಸೆಲೆಕ್ಟ್ ದ ಇಯರ್ ಆಫ್ ಪಾಸಿಂಗ್. ಸೊ ಯಾವ ಇಯರ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಇಯರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ನೀವು ಯಾವ ಇಯರಲ್ಲಿ ಪಿ ಜಿನ ಕಂಪ್ಲೀಟ್ ಮಾಡಿದ್ರಿ ಅಂತ. ನೆಕ್ಸ್ಟ್ ಇಲ್ಲಿ ಪರ್ಸೆಂಟೇಜ್ನ ಎಂಟರ್ ಮಾಡಬೇಕಾಗುತ್ತೆ. ನೋಡಿ ಇದನ್ನು ಮಾತ್ರ ನೋಡಿ ಅವ್ರು ಮೆನ್ಷನ್ ಮಾಡಿ ಹೇಳಿದ್ದಾರೆ. ನೀವು 86.67 ತೆಗೆದಿದ್ರೆ 67 ಅಂತಲೇ ಕೊಡಿ, 76 ಅಂತಲೂ ಮಾಡಬಾರ್ದು. ಅಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಫಾಲ್ಸ್ ಇನ್ಫಾರ್ಮೇಷನ್ ಅಥವಾ ನಿಮ್ಗೆ ಏನಾದರೂ ಮಿಸ್ಟೇಕ್ ಮಾಡಿದ್ದೀರ ಅಂದರೆ ಎಡಿಟ್ ಆಪ್ಷನಲ್ಲಿ ಎಡಿಟ್ ಮಾಡ್ಕೋಬೇಕಾಗುತ್ತೆ. ಎಡಿಟ್ ಆಪ್ಷನ್ ಬಿಟ್ಟಾಗ ಇಲ್ಲ ಅಂತಂದರೆ ನೀವು ಯಾವುದೇ ರೀತಿಯಾದಂತಹ ಮಿಸ್ಟೇಕ್ನ ಮಾಡಬಾರ್ದು ಅಂತ ಅವರು ಮೆನ್ಷನ್ ಮಾಡಿ ಹೇಳಿದ್ದಾರೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಬೇರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಲೆಕ್ಟ್ ಯೂನಿವರ್ಸಿಟಿ, ನಿಮ್ಮ ಯಾವ ಯೂನಿವರ್ಸಿಟಿ ಇರುತ್ತೆ ಆ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೋ ಬರುತ್ತೆ, ಎಸ್ ಅಂತ ಕೊಟ್ಟಾಗ ಬೇರೆ ಆಪ್ಷನ್ ಬರುತ್ತೆ. ಇಲ್ಲಿ ನಾನು ನೋ ಕೊಡ್ತಾ ಇದ್ದೀನಿ. ಇನ್ ಕೇಸ್ ನೀವು ನೆಟ್ ಸ್ಲೆಟ್ ಕೆಸೆಟ್ ಕ್ಲಿಯರ್ ಆಗಿದ್ರೆ ಎಸ್ ಅಂತ ಕೊಡಿ. ನೋಡಿ ಎಸ್ ಅಂತ ಕೊಟ್ಟ ಮೇಲೆ ಯಾವುದೆಲ್ಲ ಆಪ್ಷನ್ಸ್ ಬರ್ತಾ ಇದೆ ಅಂತ ನಿಮ್ಮ ಒಂದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಸಬ್ಜೆಕ್ಟ್ ಯಾವುದು ಅಂತ, ನಿಮ್ಮ ಯಾವ ಸಬ್ಜೆಕ್ಟ್ ಇರುತ್ತೋ ಆ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಜಸ್ಟು ತೋರಿಸ್ತಿರೋದಷ್ಟೇ ನಿಮಗೆ. ನೆಕ್ಸ್ಟು ನೀವು ಯಾವ ಇಯರಲ್ಲಿ ಕೆಸೆಟ್ನ ಕ್ಲಿಯರ್ ಮಾಡ್ಕೊಂಡ್ರಿ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಯಾವುದು ನೆಟ್ಟಾ ಸ್ಲೆಟ್ಟಾ ಅಥವಾ ಕೆಸೆಟ್ಟಾ ಅಂತ. ಸೊ ಕೆಸೆಟ್ ಆಗಿದ್ರೆ ಕೆಸೆಟ್ ಅಂತ ಕೊಡಿ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ, ನಿಮ್ಮ ಒಂದು ಕೆಸೆಟ್ ಏನಾದರೂ ಕ್ವಾಲಿಫೈ ಆಗಿರುತ್ತೆ ಅಲ್ವಾ, ಆ ಒಂದು ಸರ್ಟಿಫಿಕೇಟಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಟೆಸ್ಟಿಂಗ್ ಏಜೆನ್ಸಿ ಯೂನಿವರ್ಸಿಟಿ ಆರ್ ಆರ್ಗನೈಸೇಷನ್ ಅಂತಿದೆ, ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇನ್ ಕೇಸ್ ನಿಮ್ಮ ನೆಟ್ ಆಗಿದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಮೆನ್ಷನ್ ಮಾಡಿ. ಹಾಗೆ ಇಲ್ಲಿ ನಿಮ್ದು ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆ ಅಂತಂದರೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ನ ಮೆನ್ಷನ್ ಮಾಡಿ. ಇಫ್ ನಾಟ್ ನೋ ಅಂತ ಇದ್ದರೆ ಇಲ್ಲಿ ಸೆಂಡ್ OTP ಅಂತ ಬರುತ್ತೆ. ಇಲ್ಲಿ OTP ನೆಕ್ಸ್ಟು ಕ್ಯಾಪ್ಚಾ ಬರುತ್ತೆ. ಇಲ್ಲಿ ನಿಮಗೆ ನೋಡಿ OTP ಬರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಕ್ಯಾಪ್ಚಾ ಇರುತ್ತೆ. ಇಲ್ಲಿ ಏನು ಕ್ವೆಶನ್ ಮಾರ್ಕ್ ಇದೆಯಲ್ಲ ಅಲ್ಲಿ ಸರ್ಚ್ ಮಾಡಿದ್ರೆ ಕ್ಯಾಪ್ಚಾ ಬರುತ್ತೆ, ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಇದಿಷ್ಟು ಏನಾಗಿತ್ತು ಪ್ರೊಸೀಜರ್ ಆಗಿತ್ತು. ಗೆಸ್ಟ್ ಫ್ಯಾಕಲ್ಟಿ ಅಪ್ಲೈ ಮಾಡಿ. ಸರ್ವರ್ ಎರರ್ ಅಂತ ಬರ್ತಾ ಇದೆ, ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ. ಮಂಡೇ ಟ್ರೈ ಮಾಡಿ ಅಥವಾ ಈವ್ನಿಂಗ್ ಮೇಲೆ ಟ್ರೈ ಮಾಡಿ ಅಪ್ಲಿಕೇಶನ್ ಹಾಕೋದಕ್ಕೆ. ಸರ್ವರ್ ಎರರ್ ಯಾಕಂದರೆ ಫಸ್ಟ್ ಡೇ ಆಗಿರೋದ್ರಿಂದ ಎರರ್ ತೋರಿಸ್ತಾ ಇದೆ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಸರಿ ಹೋಗುತ್ತೆ. ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಲ್ಲ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಮುಖಾಂತರ ಸಹ ನೀವು ಕೇಳ್ಬೋದು ಏನಾದರೂ ಡೌಟ್ಸ್ ಇದ್ದರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಏನೆಲ್ಲ ಡೀಟೇಲ್ಸ್ನ ಮೆನ್ಷನ್ ಮಾಡಿದ್ದಾರೆ ಸರ್ಕ್ಯುಲರಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಖಂಡಿತವಾಗ್ಲೂ ಮಿಸ್ ಮಾಡದೆ ಒಂದು ಸತಿ ನೋಡಿ.